ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಗ್ಲೋಬಲ್ ಮಾರ್ಕೆಟ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಹಲವು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಾಗೆ FIS ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ. ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ FIS ಒಂದಷ್ಟು ಸೆಲ್ಲಿಂಗ್ ಅನ್ನ ಕಡಿಮೆ ಮಾಡಿ ಬೈ ಮಾಡೋ ಕಡೆ ನೋಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಬರುವಂತಹ ಡೇಟಾಗಳು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಯಾವೆಲ್ಲ ಇದ್ದಾವೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾವು ಭಾನುವಾರ ಅಂದ್ರೆ 16ನೇ ತಾರೀಕು ಮೈಸೂರಿನ ನಮ್ಮ ಆಫೀಸಲ್ಲಿ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ಅಂತ. ಇಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ ನಿಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಈ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಆ ವಿಡಿಯೋನ ಮೊದಲಿಗೆ ನೋಡಿ. ಯಾಕಂದ್ರೆ ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಬೇರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋದು, ಅದು ಇಲ್ಲದೆ ಇರೋದು ಬೇಜಾರಾಗುತ್ತೆ. ಹಾಗಾಗಿ ವಿಡಿಯೋನ ನೋಡಿ ಏನಿರುತ್ತೆ ಏನಿರಲ್ಲ ಅಂತ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀನಿ. ನಂತರ ಡಿಸೈಡ್ ಮಾಡಿ ಅಟೆಂಡ್ ಮಾಡೋದಾ ಬೇಡವಾ ಅಂತ. ಜೊತೆಗೆ ಇಲ್ಲೂ ಕೂಡ ನಾವು ಇದರ ಬಗ್ಗೆ ಡೀಟೇಲ್ ಅನ್ನ ಕೊಟ್ಟಿದ್ದೀನಿ. ಇದು ಯಾಕೆ ಡಿಫ್ರೆಂಟ್, ಹಾಗೆ ಈ ಸೆಷನ್ ಅಲ್ಲಿ ಏನೆಲ್ಲ ಇರುತ್ತೆ. ಜಸ್ಟ್ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರು ಕೂಡ ಅದೇ ಲಿಂಕ್ ಅಲ್ಲಿ ನಿಮ್ಗೆ ಈ ಎಲ್ಲ ಡೀಟೇಲ್ಸ್ ಸಿಗುತ್ತೆ. 16 ಆಗಸ್ಟ್ ಸಂಡೇ ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಹಾಗಾಗಿ ಒನ್ಸ್ ಅಷ್ಟು ಸೀಟ್ಸ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಹೊಸದಾಗಿ ರಿಜಿಸ್ಟ್ರೇಷನ್ ತಗೊಳ್ಳೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. US ಸೆನೆಟ್ ಪಾಸಸ್ ಪೆಂಡಿಂಗ್ ಬಿಲ್. ಎಸ್ಪೆಷಲಿ ಅದು ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಬಿಲ್ ನ ಸುದ್ದಿ ಆಗಿತ್ತು. ಇನ್ನು ಹಲವು ಸ್ಪೆಂಡಿಂಗ್ ಬಿಲ್ ಗಳಿಗೆ ಅಮೆರಿಕದ ಸೆನೆಟ್ ಅಪ್ರೂವ್ ಮಾಡಿದೆ. ಬಟ್ ಟ್ರಂಪ್ ಅವರ ಇರಾನ್ ವಾರ್ ಫಂಡಿಂಗ್ ಡಿಮಾಂಡ್ ಏನಿತ್ತು ಅದನ್ನ ರಿಜೆಕ್ಟ್ ಮಾಡಿದೆ. $70 ಬಿಲಿಯನ್ ಮೊತ್ತದ ಇರಾನ್ ವಾರ್ ಫಂಡಿಂಗ್ ಹಾಗೂ ಪ್ರಪೋಸ್ಡ್ ವಾಟರ್ ರೆಸ್ಟ್ರಿಕ್ಷನ್ಸ್ ಲೆಫ್ಟ್ ಔಟ್ ಆಫ್ ಲೆಜಿಸ್ಲೇಷನ್ ಆಸ್ ಹೌಸ್ ಟೇಕ್ಸ್ ಅಪ್ ಬಿಲ್ ಆನ್ ಆಗಸ್ಟ್ 31. ಆಗಸ್ಟ್ 31ಕ್ಕೆ ಆ ಬಿಲ್ ಬಗ್ಗೆ ಡಿಸಿಷನ್ ತಗೊಳ್ಬಹುದು. ಈಗ ಅದರ ಬಗ್ಗೆ ಡಿಸಿಷನ್ ಅನ್ನು ತಗೊಂಡಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಅಮೆರಿಕ ಕೂಡ ಈಗಾಗಲೇ ಸಾಕಷ್ಟು ಹಣವನ್ನ ಖರ್ಚು ಮಾಡ್ತಿದೆ ಯುದ್ಧಕ್ಕೆ. ಯಾವುದೇ ಯುದ್ಧ ಆದ್ರೂ ಅಷ್ಟೇ, ಸ್ಟಾರ್ಟ್ ಮಾಡೋದು ಈಸಿ, ಅಲ್ಲಿಂದ ಆಚೆ ಹೋಗೋದಿದೆಯಲ್ಲ ಅದು ಸ್ಮಾರ್ಟ್ ಮೂವ್ ಆಗಿರುತ್ತೆ. ಸದ್ಯದ ಮಟ್ಟಿಗಂತೂ ಸ್ಟಾರ್ಟ್ ಆಗಿರೋ ಈ ಯುದ್ಧ ನಿಲ್ಲುವಂತ ಪರಿಸ್ಥಿತಿ ಕಂಡು ಬರ್ತಿಲ್ಲ. ನೋಡೋಣ, ಒಂದಷ್ಟು ಅಪ್ಡೇಟ್ಗಳು ಬರ್ತವೆ, ಮಾತುಕತೆಗಳು ಆಗ್ತಿದ್ದಾವೆ ಅಂತ. ಬಟ್ ಅವು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತವೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗಂತೂ ಇಲ್ಲಿ ಹೊರಗಿನ ಮಾತುಕತೆಗಳು ಸಕ್ಸಸ್ ಆಗಿಲ್ಲ. ಏನೋ ಈಗ ಇರಾನ್ ಕೂಡ ಡಿಮಾಂಡ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡಿದೆ. ನೋಡಬಹುದು, ಇರಾನ್ ಸೇಸ್ ಸ್ಟ್ರೈಟ್ ಆಫ್ ಹಾರ್ಮುಜ್ ರಿಓಪನಿಂಗ್ ಡಿಪೆಂಡ್ಸ್ ಆನ್ US ಅಕ್ಸೆಪ್ಟಿಂಗ್ ಇಟ್ಸ್ ಕಂಡೀಷನ್ಸ್ ಹಾಕ್ಲಿಕ್ಕೆ ಶುರು ಮಾಡ್ಬಿಟ್ಟಿದೆ. ಇವರ ಕಂಡೀಷನ್ಸ್ ಅನ್ನ ಒಪ್ಕೊಂಡ್ರೆ ಅಮೆರಿಕ ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆಗುತ್ತೆ, ಅವರ ಅಕ್ಸೆಪ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ. ಖಂಡಿತ ಇದು ಆಗದೆ ಇರುವಂತ ಕೆಲಸ. ಅಮೆರಿಕ ಅಂತೂ ಇವರ ಕಂಡೀಷನ್ಸ್ ಗೆ ಒಪ್ಪೋದಿಲ್ಲ. ಹಾಗಾಗಿ ಈ ಯುದ್ಧ ಇನ್ನು ಎಷ್ಟು ದಿನ ಡ್ರಾಗ್ ಆಗುತ್ತೋ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ. ಇನ್ನು ಈ ಸುದ್ದಿಗಳನ್ನ ಹೊರತುಪಡಿಸಿದ್ರೆ ಇನ್ನೊಂದಷ್ಟು ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ನೋಡಬಹುದು, ಟರ್ಕಿ ರೆಸ್ಟ್ರಿಕ್ಟ್ಸ್ ಬ್ಲಾಕ್ ಸಿ ಶಿಪ್ ಟ್ರಾಫಿಕ್ ಆಫ್ಟರ್ ಸರ್ಜ್ ಇನ್ ರಷ್ಯನ್ ಯುಕ್ರೇನಿಯನ್ ಅಟ್ಯಾಕ್ಸ್ ಆನ್ ವೆಸಲ್ಸ್. ಈಗ ಬ್ಲಾಕ್ ಸಿ ನಲ್ಲೂ ಕೂಡ ಒಂದಷ್ಟು ಡಿಸ್ರಪ್ಷನ್ ಆಗ್ತಾ ಇದೆ. ಎಷ್ಟು ದಿನ ನಾವೀಗಾಗಲೇ ನೋಡಿದೀವಿ, ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇತ್ತು. ಆ ನಂತರ ರೆಡ್ ಸೀಗ್ ಅದು ವರ್ಗಾವಣೆ ಆಯ್ತು. ರೆಡ್ ಸಿ ನಲ್ಲೂ ಕೂಡ ಒಂದಷ್ಟು ಡಿಸ್ರಪ್ಷನ್ಸ್ ಆಗೋಕೆ ಶುರುವಾಯಿತು. ಈಗ ಬ್ಲಾಕ್ ಸಿಗೂ ಕೂಡ ಬರ್ತಾ ಇದೆ. ಎಸ್ಪೆಷಲಿ ರೆಡ್ ಸಿ ಹಾಗೂ ಸ್ಟ್ರೈಟ್ ಆಫ್ ಹಾರ್ಮುಜ್ ಇರಾನ್ ಕಾರಣಕ್ಕೆ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾವೆ. ಬಟ್ ಇಲ್ಲಿ ಅಂದ್ರೆ ಬ್ಲಾಕ್ ಸಿ ನಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಕಾರಣಕ್ಕೆ ಸಮಸ್ಯೆಗಳಾಗ್ತಾ ಇದೆ ವೆಸಲ್ಸ್ ಮೂವ್ಮೆಂಟ್ ಗೆ. ಅಂದ್ರೆ ರಷ್ಯಾ ಹಾಗೂ ಯುಕ್ರೇನ್ ಎರಡು ದೇಶಗಳು ಕೂಡ ಹಲವು ಕಾರ್ಗೋ ಶಿಪ್ ಗಳ ಮೇಲೆ ಅಂದ್ರೆ ಕಮರ್ಷಿಯಲ್ ಶಿಪ್ ಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ಹಾಗಾಗಿ ಟರ್ಕಿ ಅಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಆಗ್ತಾ ಇದೆ. ಈಗ ಬ್ಲಾಕ್ ಸಿ ನೀವು ಈ ಮ್ಯಾಪ್ ಅಲ್ಲಿ ಇಲ್ಲಿದೆ ನೋಡಬಹುದು. ಬ್ಲಾಕ್ ಸಿ ಯುಕ್ರೇನ್ ಹಾಗೂ ರಷ್ಯಾ ಹಾಗೂ ಟರ್ಕಿ ಇವೆಲ್ಲ ದೇಶಗಳಿರುತ್ತೆ. ಇಲ್ಲಿ ಬರುವಂತವು ರಷ್ಯಾ ಹಾಗೂ ಯುಕ್ರೇನ್ ಕಮರ್ಷಿಯಲ್ ವೆಸಲ್ಸ್ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿನ ಟ್ರಾಫಿಕ್ ಅನ್ನ ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಹೊರಟಿದೆ ಟರ್ಕಿ. ಹಾಗಾದ್ರೆ ಬ್ಲಾಕ್ ಸಿಯಲ್ಲಿ ರೆಸ್ಟ್ರಿಕ್ಷನ್ ಕಂಡು ಬಂದ್ರೆ ಭಾರತದ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಇದನ್ನ ತಿಳ್ಕೊಳ್ಳೋದು ನಮ್ಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಇಂಪ್ಯಾಕ್ಟ್ ಆಗುತ್ತಾ ಇಲ್ವಾ? ಬಟ್ ಇಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ನಾನು ಜಸ್ಟ್ ಗೂಗಲ್ ಮಾಡಿದ್ದೀನಿ, ಇಸ್ ಇಂಡಿಯಾ ಇಂಪೋರ್ಟ್ ಆಫ್ ಕ್ರೂಡ್ ರನ್ ಥ್ರೂ ಬ್ಲಾಕ್ ಸಿ ಅಂತ. ನೋಡಬಹುದು ಆನ್ಸರ್ ಎಸ್. ಎ ಪೋರ್ಷನ್ ಆಫ್ ಇಂಡಿಯಾಸ್ ರಷ್ಯನ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ರನ್ ಥ್ರೂ ದ ಬ್ಲಾಕ್ ಸಿ. ಎಲ್ಲಾನು ಅಲ್ಲಿಂದಾನೆ ಬರೋದಿಲ್ಲ, ಬಟ್ ಪೋರ್ಷನ್ ಆಫ್ ಅಂದ್ರೆ ಭಾರತ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದಷ್ಟು ಬ್ಲಾಕ್ ಸಿ ಮೂಲಕ ಕೂಡ ಬರ್ತಾ ಇದೆ. ಇನ್ನು ಉಳಿದದ್ದು ರಷ್ಯಾಸ್ ಬಾಲ್ಟಿಕ್ ಪೋರ್ಟ್ಸ್ ಇಂದ ಬರುತ್ತೆ. ಅಂದ್ರೆ 60 to 70% ಬಾಲ್ಟಿಕ್ ಸಿ ರೂಟ್ ನ ಮೂಲಕ ಬರುತ್ತೆ. ಇನ್ನ ಒಂದು 30% ಈ ಬ್ಲಾಕ್ ಸಿ ರೂಟ್ ನ ಮೂಲಕ ಕೂಡ ಬರ್ತಾ ಇತ್ತು. ಅಂದ್ರೆ ರಷ್ಯಾದಿಂದ ಬರುವಂತ ಕ್ರೂಡ್ ಏನಿದೆ ಭಾರತಕ್ಕೆ, ಅದರಲ್ಲಿ ಅರೌಂಡ್ 30% ಇಂಪ್ಯಾಕ್ಟ್ ಆಗುವ ಸಾಧ್ಯತೆಗಳಿರುತ್ತೆ. ಬಟ್ ಆ 30% ಅನ್ನ ಮೇ ಬಿ ಬಾಲ್ಟಿಕ್ ಸಿ ನ ಮೂಲಕ ಮ್ಯಾಚ್ ಕೂಡ ಮಾಡ್ಕೊಳ್ಬಹುದೇನೋ. ಒಟ್ಟಿನಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗ್ತಿದೆ. ಈಗ
ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿಗೆ ಸಿಲುಕಿದೆ ವಿಶ್ವ, ಎಸ್ಪೆಷಲಿ ಕ್ರೂಡ್ ಸಪ್ಲೈ ವಿಚಾರದಲ್ಲಿ. ಸ್ಟ್ರೈಟ್ ಆಫ್ ಹಾರ್ಮುಜ್, ಕೆಂಪು ಸಮುದ್ರ ಅಥವಾ ರೆಡ್ ಸಿ, ಈಗ ಕಪ್ಪು ಸಮುದ್ರ ಕೂಡ ಆ ಲಿಸ್ಟ್ ಗೆ ಸೇರ್ತಾ ಇದೆ. ಗೊತ್ತಿಲ್ಲ ಇವರಿಗೆಲ್ಲ ಏನಾಗಿದೆ ಅಂತ. ಎಲ್ರು ಯುದ್ಧೋತ್ಸಾಹದಲ್ಲಿದ್ದಾರೆ. ಎಲ್ಲಿಗೆ ತಗೊಂಡು ಹೋಗ್ತಾರೋ ವಿಶ್ವವನ್ನ ಗೊತ್ತಿಲ್ಲ ಸದ್ಯದ ಮಟ್ಟಿಗಂತೂ. ಆ ರೀತಿಯ ಸುದ್ದಿಗಳು ಬರ್ತಾ ಇದ್ದಾವೆ, ನೋಡೋಣ. ಏನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು FIS ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಡೇಟಾ ಇದೆ, ನೋಡಬಹುದು. FIS ನೌ ಬ್ಯಾಕಿಂಗ್ ಇಂಡಿಯಾಸ್ ಕನ್ಸ್ಯೂಮರ್ಸ್ ನಾಟ್ ಕ್ಯಾಪೆಕ್ಸ್. ಜುಲೈ ಡೇಟಾ ರಿವೀಲ್ಸ್ ಮೇಜರ್ ರೊಟೇಷನ್. ಭಾರತದಲ್ಲಿ ಆಗ್ತಿರುವಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಅವರು ಟಾರ್ಗೆಟ್ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಕನ್ಸ್ಯೂಮರ್ಸ್ ಓರಿಯೆಂಟೆಡ್ ಸೆಕ್ಟರ್ ಅಥವಾ ಸ್ಟಾಕ್ ಗಳನ್ನ ಫೋಕಸ್ ಮಾಡ್ತಿರೋ ಬಗ್ಗೆ ಈ ಡೇಟಾ ರಿವೀಲ್ ಮಾಡ್ತಾ ಇದೆ. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತದ ಪರಿಸ್ಥಿತಿ ಅಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಏನೇ ಡಿಸ್ರಪ್ಷನ್ಸ್ ಇದ್ರೂ ಕೂಡ ಭಾರತದಲ್ಲಿ ಪರಿಸ್ಥಿತಿಗಳು ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ, ಜನರ ಕೈಯಲ್ಲಿ ಹಣ ಇದೆ, ಕನ್ಸ್ಯೂಮರ್ ಸ್ಪೆಂಡಿಂಗ್ ಚೆನ್ನಾಗಿದೆ. ಸೊ ಈ ಕಾರಣಕ್ಕೆ ಅವರು ಕನ್ಸ್ಯೂಮರ್ಸ್ ಫೋಕಸ್ಡ್ ಸೆಕ್ಟರ್ಸ್ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನೋಡಬಹುದು ಕನ್ಸ್ಯೂಮರ್ ಸರ್ವಿಸಸ್, ಹೆಲ್ತ್ ಕೇರ್. ನಾನು ಇದನ್ನ ಒಂದು ಇಮೇಜ್ ಅಲ್ಲಿ ಓಪನ್ ಮಾಡ್ತೀನಿ. ಜುಲೈ ಡೇಟಾ ಇದು ನೋಡಬಹುದು. ಜುಲೈ 2026 FII ಈಕ್ವಿಟಿ ಫ್ಲೋಸ್ ಬೈ ಸೆಕ್ಟರ್ ವೈಸ್ ಬಂದಿರುವಂತದ್ದು. ಕ್ಯಾಪಿಟಲ್ ಗುಡ್ಸ್ ಅಲ್ಲಿ ಮೈನಸ್ ಆಗಿದೆ 6275 ಕೋಟಿ. ಟೆಲಿಕಮ್ಯುನಿಕೇಶನ್ ಅಲ್ಲಿ 5700 ಕೋಟಿ ಮೈನಸ್ ಆಗಿದೆ. ಆಟೋಮೊಬೈಲ್, ಡಾಟಾ ಕಾಂಪೋನೆಂಟ್ಸ್ ಮೈನಸ್ ಆಗಿದೆ. ಪವರ್ 2800 ಕೋಟಿ ಔಟ್ ಫ್ಲೋ ಆಗಿದೆ. ಕನ್ಸ್ಟ್ರಕ್ಷನ್ ನಿಯರ್ಲಿ 1200 ಕೋಟಿ. ಫೈನಾನ್ಷಿಯಲ್ ಸರ್ವಿಸಸ್ 694 ಕೋಟಿ. FMCG 628. ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ 265 ಕೋಟಿ. ಆಯಿಲ್ ಅಂಡ್ ಗ್ಯಾಸ್, ಕನ್ಸ್ಯೂಮಬಲ್ಸ್, ಫ್ಯೂಯಲ್ಸ್ 255. ಯುಟಿಲಿಟೀಸ್ ಕೂಡ 44 ಕೋಟಿ ಔಟ್ ಫ್ಲೋ ಆಗಿದೆ. ಅಟ್ ದ ಸೇಮ್ ಟೈಮ್ ಇನ್ಫ್ಲೋ ಎಲ್ಲಿ ಜಾಸ್ತಿ ಬಂದಿದೆ ಅಂತ ನೋಡಿದ್ರೆ ಕನ್ಸ್ಯೂಮರ್ ಸರ್ವಿಸಸ್, ನೀವು ಇಲ್ಲಿ ನೋಡಬಹುದು 10,201 ಕೋಟಿ ಇನ್ಫ್ಲೋ ಬಂದಿದೆ ಜುಲೈ ಮಂತ್ ಅಲ್ಲಿ FIS ಕಡೆಗಿಂದ. ಇನ್ನು ಹೆಲ್ತ್ ಕೇರ್ ಸೆಕ್ಟರ್ ಗೆ ಆದ್ಯತೆಯನ್ನ ಕೊಟ್ಟಿದ್ದಾರೆ 7,755 ಕೋಟಿ. ಇನ್ನು ಕನ್ಸ್ಯೂಮರ್ ಡ್ಯೂರಬಲ್ಸ್ 7,342 ಕೋಟಿ ಇನ್ಫ್ಲೋ ಇದೆ. ಮೆಟಲ್ಸ್ ಅಂಡ್ ಮೈನಿಂಗ್ ಅಲ್ಲೂ ಕೂಡ ಆದ್ಯತೆಯನ್ನ ಕೊಟ್ಟಿದ್ದಾರೆ 4,937 ಕೋಟಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ IT ಗೂ ಕೂಡ 3,358 ಕೋಟಿ ಇನ್ಫ್ಲೋ ಬಂದಿದೆ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ 2,445 ಕೋಟಿ. ಸರ್ವಿಸಸ್ 2,404 ಕೋಟಿ. ರಿಯಾಲಿಟಿನಲ್ಲೂ ಕೂಡ ನಿಯರ್ಲಿ 1,800 ಕೋಟಿ ಇನ್ಫ್ಲೋ ಬಂದಿದೆ. ಅದರ್ಸ್ 1,550 ಕೋಟಿ. ಟೆಕ್ಸ್ಟೈಲ್ಸ್ ಗೆ 454 ಕೋಟಿ ಇನ್ಫ್ಲೋ. ಕೆಮಿಕಲ್ಸ್ ಗೂ ಕೂಡ 418 ಕೋಟಿ ಇನ್ಫ್ಲೋ ಬಂದಿದೆ. ಫಾರೆಸ್ಟ್ ಮೆಟೀರಿಯಲ್ಸ್ 29. ಡೈವರ್ಸಿಫೈಡ್ 28 ಇದೆ. ಸೊ ಓವರ್ ಆಲ್ ಈ ಸೆಕ್ಟರ್ ಗಳಿಗೆ ಜುಲೈಯಲ್ಲಿ ಒಳ್ಳೆ ಇನ್ಫ್ಲೋ ಬಂದಿದೆ FIS ಕಡೆಗಿಂದ. ಏನೋ ಈ ಸೆಕ್ಟರ್ ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಔಟ್ ಫ್ಲೋ ಆಗಿದೆ. ಇಲ್ಲಿಂದ ತೆಗೆದು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಜುಲೈ ಮಂತ್ ಅಲ್ಲಿ. ಒಟ್ಟಿನಲ್ಲಿ ಈ ರೀತಿಯ ಚೇಂಜಸ್ ಅನ್ನ ಜುಲೈ ಮಂತ್ ಅಲ್ಲಿ FIS ಮಾಡಿದ್ದಾರೆ ನೋಡಬಹುದು. ಅವ್ರು ಯಾವಾಗ್ಲೂ ರೊಟೇಷನ್ ಮಾಡ್ತಿರ್ತಾರೆ. ನಾನು ಅದಕ್ಕೆ ಹೇಳೋದು, ಅವರು ತಗೊಂಡಿದ್ದಾರೆ ಅಂದ ತಕ್ಷಣ ನಾವು ಹೋಗಿ ಅದನ್ನ ಕಣ್ಮುಚ್ಕೊಂಡು ತಗೊಳ್ಳೋದು ಸರಿಯಲ್ಲ. ನಾವು ನಮ್ಮ ಹೋಮ್ ವರ್ಕ್ ಅನ್ನ ಮಾಡ್ಲೇಬೇಕು. ಯಾಕೆ ತಗೊಂಡಿರ್ಬೋದು, ಈ ಕಂಪನಿಗೆ ಫ್ಯೂಚರ್ ಅಲ್ಲಿ ಪೊಟೆನ್ಶಿಯಲ್ ಇದೆಯಾ, ಪಾಲಿಸೀಸ್ ಸಪೋರ್ಟ್ ಮಾಡ್ತಿದ್ಯಾ, ಗ್ಲೋಬಲ್ ಅನ್ಸರ್ಟನಿಟೀಸ್ ಏನಾದ್ರು ಈ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ, ಇದೆಲ್ಲವನ್ನ ತಿಳ್ಕೊಂಡ್ರೆ ನಮ್ಗೆ ಸುಲಭ ಆಗುತ್ತೆ. ತಿಳ್ಕೊಳ್ಳೋದೇನೆ ನಾವೇನಾದ್ರೂ ತಗೊಂಡ್ವಿ ಅಂದ್ರೆ ಅವ್ರು ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು. ಅವ್ರು ಎಕ್ಸಿಟ್ ಆದ 1 ತಿಂಗಳಿಗೆ ನಮಗೆ ಗೊತ್ತಾಗ್ಬೋದು. ಅಷ್ಟ್ರಲ್ಲಿ ಸ್ಟಾಕ್ ಇನ್ನು ಎಲ್ಲಿಗೆ ಹೋಗಿರುತ್ತೋ ಗೊತ್ತಿಲ್ಲ. ಹಾಗಾಗಿ ಕಣ್ಮುಚ್ಕೊಂಡು ಯಾರನ್ನು ಫಾಲೋ ಮಾಡಕ್ ಹೋಗ್ಬೇಡಿ. ಬಟ್ ಮಾಹಿತಿ ತಿಳಿದಿರಬೇಕು. ಅವಾಗ್ಲೇ ನಮ್ಗೆ ನಾವ್ ಈ ಕಡೆ ಫೋಕಸ್ ಮಾಡಿದ್ರೆ ಮೇ ಬಿ ಲಾಭ ಆಗ್ಬೋದೇನೋ ಅಂತ ಗೊತ್ತಾಗದು. ಅದಕ್ಕಾಗಿ ಮಾಹಿತಿ ತಿಳಿದಿರಬೇಕು. ಏನೋ ನೆಕ್ಸ್ಟ್ ಕಡೆ ಬರೋದಾದ್ರೆ ಇದು ಸೆಬಿಯಿಂದ ಬಂದಿರುವಂತ ಅಪ್ಡೇಟ್. ಇಂಡಿಯಾಸ್ ರೆಸಿಲಿಯಂಟ್ ಎಕಾನಮಿ ಟು ಸಪೋರ್ಟ್ ಮಾರ್ಕೆಟ್ ಬಟ್ ಗ್ಲೋಬಲ್ ರಿಸ್ಕ್ ರಿಮೈನ್ ಎಲಿವೇಟೆಡ್. ನಾನು ಈಗ ತಾನೇ ಹೇಳಿದ್ನಲ್ಲ FIS ಯಾಕೆ ಕನ್ಸ್ಯೂಮರ್ ಸೆಕ್ಟರ್ಸ್ ಅನ್ನ ಫೋಕಸ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಎಕಾನಮಿ ಸ್ಟ್ರಾಂಗ್ ಇರೋದು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋದು. ಎಷ್ಟೇ ಗ್ಲೋಬಲ್ ಅನ್ಸರ್ಟನಿಟೀಸ್ ಇದ್ರೂ ಕೂಡ ಚಾಲೆಂಜಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಸ್ಟ್ಯಾಂಡಿಂಗ್ ಟಾಲ್ ಅಂತಾರಲ್ಲ ಹಾಗೆ. ಸೆಬಿ ಕೂಡ ಅದನ್ನೇ ಹೇಳ್ತಾ ಇದೆ. ನಮ್ಮ ಎಕಾನಮಿ ಚೆನ್ನಾಗಿರೋದು ಮಾರ್ಕೆಟ್ ಗೆ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಗ್ಲೋಬಲ್ ಅನ್ಸರ್ಟನಿಟೀಸ್ ಏನಿದೆ, ಈ ಯುದ್ಧಗಳ ಕಾರಣಕ್ಕೆ, ಕ್ರೂಡ್ ಕಾರಣಕ್ಕೆ, ಟ್ಯಾರಿಫ್ ಕಾರಣಕ್ಕೆ, ಅವುಗಳು ಸ್ವಲ್ಪ ದೂರ ಆದ್ರೆ ಮೇ ಬಿ ಮಾರ್ಕೆಟ್ ಅದು ಬಿಗ್ ಪುಷ್ ಆಗಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವರ್ಕ್ಶಾಪ್ಗೆ ಸಂಬಂಧಪಟ್ಟಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಭಾನುವಾರ ಆಗಸ್ಟ್ 16ನೇ ತಾರೀಕು ಇರುತ್ತೆ ಮೈಸೂರಲ್ಲಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.